ಎಲ್ರಿಗೂ ನಮಸ್ತೆ. ಇವಾಗ ಏನಪ್ಪ ಮಾತಾಡೋಣ ಅಂದ್ರೆ ಟಾಕ್ಸಿಕ್ ಸಿನಿಮಾದ ತಬಾಯಿ ಸಾಂಗ್ ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೆಲ್ಲ ಈ ರೈಸ್ ಆಫ್ ಅಶೋಕ ಸತೀಶ್ ದಿನಸಮ್ ಅವರ ಒಂಥರ ಕನಸಿನ ಕೂಸ್ತರನ್ನೇ ತಗೊಂಡ್ಬಂದ್ರು ಈ ಒಂದು ಸಿನಿಮಾನ. ಆ ಒಂದು ಸಿನಿಮಾದ ರಿವ್ಯೂ ಬಗ್ಗೆ ಮಾತಾಡೋಣ. ನಾನು ಇದ್ದದ್ದು ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವುದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಪ್ಪ ಮಾತಾಡೋಣ ಅಂದ್ರೆ ಈ ರೈಸ್ ಆಫ್ ಅಶೋಕ ಈ ಒಂದು ಸಿನಿಮಾನ ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಹೊಸ ಕನ್ಸನ್ನ ಹೊತ್ಕೊಂಡು ತಗೊಂಡ್ಬಂದ್ರು ಸತೀಶ್ ದಿನಸಮ್ ಅವರು. ಈ ಒಂದು ಸಿನಿಮಾದ ಒಂದು ಗಮನಾರ್ಹ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸಿನಿಮಾದ ಮೊದಲನೇ ಡೈರೆಕ್ಟ್ರು ವಿನೋಜ್ ದಾಂಡ್ಲೆ ಸಮಥಿಂಗ್ ಏನೋ ಬರುತ್ತೆ ಅವ್ರ ನೇಮು. ಅವರು ಸತ್ತೋದ್ಮೇಲೆ ಸಿನಿಮಾದ ಎಡಿಟರ್ ಮತ್ತೆ ಸತೀಶ್ ದಿನಸಮ್ ಅವರು ಸೇರ್ಕೊಂಡು ಈ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಶೂಟಿಂಗು ಎಲ್ಲ ಒಂದು ಕೆಲಸಗಳನ್ನ ನೋಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಟಿ.ಕೆ. ದಯಾನಂದ್ ಅವರು ಈ ಒಂದು ಸಿನಿಮಾದ ರೈಟಿಂಗ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ ನನ್ಗೊಂದು ಡೀಸೆಂಟ್ ಸಿನಿಮಾ ಅನ್ನಿಸ್ತು ಗುರು. ಒಳ್ಳೆ ಸಿನಿಮಾ ಅಂತಾನು ಹೇಳಲ್ಲ, ಗ್ರೇಟ್ ಸಿನಿಮಾನು ಅಂತ ಹೇಳಲ್ಲ, ಗುಡ್ ಸಿನಿಮಾನು ಅಂತ ಹೇಳಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಸಿನಿಮಾ 70s ಟೈಮು 80s ಟೈಮು ಕೆಲವೊಂದು ಸಿನಿಮಾಗಳು ಬರ್ತಿದ್ವು. ಅಂದ್ರೆ ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಹೀರೋಗಳಾಗಿರ್ತಿದ್ರು. ಅಂತ ಟೈಮಲ್ಲಿ ಜಮೀನ್ದಾರಿ ಒಬ್ಬ ವಿಲನ್ ಆಗಿರ್ತಿದ್ದ. ಆ ಊರಲ್ಲಿ ಏನೇನೋ ಒಂಥರ ಅಸ್ಪೃಶ್ಯತೆ ಕೆಲಸಗಳನ್ನ ಏನೋ ಒಂದು ಕಂತ್ರಿ ಕೆಲಸ ಮಾಡಿರ್ತಿದ್ದ. ಅಂತ ಕೆಲಸಗಳಿಗೆ ಹೀರೋ ಆಪೋಸಿಟ್ ಆಗಿ ಒಂದು ರೆವಲ್ಯೂಷನರಿ ರೆಬಲ್ ಆಗಿ ಹೋಗಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿದ್ದ. ಅದೇ ಒಂದು ಕ್ಯಾಟಗರಿಗೆ ಈ ಒಂದು ಸಿನಿಮಾನ ಬರುತ್ತೆ. ಆ ಒಂದು ಟೈಪ್ ಸಿನಿಮಾಗಳು ಅಂದ್ರೆ 70s 90s ಟೈಮಲ್ಲಿ ಸಿನಿಮಾಗಳು ಇಷ್ಟ ಆದ್ರೆ ಈ ಒಂದು ಸಿನಿಮಾನು ಕೂಡ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಆ ಒಂದು ಟೆಂಪ್ಲೇಟ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಆ ವಜ್ರಮುನಿ ಅವ್ರನ್ನೆಲ್ಲ ಜ್ಞಾಪಿಸ್ತಾರೆ. ವಿಲನ್ ನೋಡ್ತಿದ್ರೆ ವಿಲನ್ ಕೂಡ ಒಂಥರ ಡಿಫ್ರೆಂಟ್ ಆಗಿದ್ದಾರೆ. ಒಂಥರ ಒಳ್ಳೆ ಎಕ್ಸ್ಪೆರಿಮೆಂಟ್ ಇದು. ಬಟ್ ಅದೇ ವರ್ಕ್ ಆಗುತ್ತೋ ಆಗಿಲ್ವಂತ ಬಾಕ್ಸ್ ಆಫೀಸ್ ತಿಳಿಸುತ್ತೆ ನಮ್ಗೆ. ಒಟ್ಟಿನಲ್ಲಿ ಸತೀಶ್ ಅವ್ರ ಕಡೆಯಿಂದ ಒಳ್ಳೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರೆ ಇದೇ ತರ ಎಕ್ಸ್ಪೆರಿಮೆಂಟ್ ನ ಮುಂದಕ್ಕೆ ಮಾಡ್ಲಿ. ಯಾಕಂದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಂಥ ಸಿನಿಮಾಗಳನ್ನ ನೋಡ್ತಿದ್ರೆ. ಒಂದು ಸಿನಿಮಾದ ಸೆಲೆಕ್ಷನ್ ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಮುಂದಿನ ಸಿನಿಮಾ ಕೂಡ ಇದೇ ತರ ಮಾಡಿ ಸರ್. ಅದೇ ಸ್ವಲ್ಪ ಏನು ಮಿಸ್ಟೇಕ್ ಮಾಡಿದಾರೆ ಅದನ್ನ ನೋಡ್ಕೊಂಡು ಸರಿ ಮಾಡ್ಕೊಳ್ರಿ. ಒಟ್ನಲ್ಲಿ ನಮ್ ಜನರೇಷನ್ ಅವ್ರಿಗೆ ಈ ಒಂದು ಸಿನಿಮಾ ಕನೆಕ್ಟ್ ಆಗೋದು ಡೌಟ್. ಬಟ್ ಹೇಳಿದ್ನಲ್ಲ 90s ಟೈಮು 70s ಟೈಮು ಆ ತರದವ್ರಿಗೆ ಈ ಒಂದು ಸಿನಿಮಾ ಕನೆಕ್ಟ್ ಆಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಕೂಡ ಒಂದು ಡೀಸೆಂಟ್ ಆಗಿತ್ತು. ಇನ್ನು ಆಕ್ಟಿಂಗ್ ವೈಸ್ ಬಂದ್ರೆ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಸತೀಶ್ ಅವರು ಆಬ್ಸಲ್ಯೂಟ್ಲಿ ಅವ್ರು ಸಗದಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಆಮೇಲಿಂದ ಸಪ್ತಮಿ ಗೌಡ ಅವರು ಹಳ್ಳಿ ರಿಲೇಟಬಲ್ ಕ್ಯಾರೆಕ್ಟರ್ಗೆ ಸಗದಾಗಿ ಸೂಟ್ ಆಗ್ತಾರೆ. ಆ ಕಾಂತಾರದಲ್ಲೂ ಕೂಡ ಹಂಗೆ ಸೂಟ್ ಆಗಿತ್ತು, ಇದ್ರಲ್ಲೂ ಕೂಡ ಹಂಗೆ ಇದ್ದಾರೆ. ಆಮೇಲಿಂದ ಇನ್ನು ಬೇರೆ ಬೇರೆ ಈಗ ಸತೀಶ್ ದಿನಸಮ್ ಅವರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಒಬ್ಬ ಆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ಒಂದು ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇನ್ನು ತುಂಬಾ ಕ್ಯಾರೆಕ್ಟರ್ಗಳಿದಾವೆ. ಬಟ್ ಆ ಒಂದು ಸ್ಕ್ರೀನ್ ಪ್ಲೇ ಕೆಲವೊಂದು ಕಡೆ ತುಂಬಾ ಪ್ರೆಡಿಕ್ಟಬಲ್ ಆಗಿದೆ. ಸ್ವಲ್ಪ ಅಲ್ಲಿ ಇಂಪ್ರೂವೈಸ್ ಆಗಿದ್ರೆ ಚೆನ್ನಾಗಿತ್ತು. ಇನ್ನು ಸಾಂಗ್ಗಳು ಕೂಡ ಅಷ್ಟೇನೆ ಅಷ್ಟೊಂದೇನು ಇಂಪ್ರೆಸ್ ಮಾಡ್ಲಿಲ್ಲ. ಸಾಂಗ್ಗಳ ಬಗ್ಗೆನೂ ಕೂಡ ಸ್ವಲ್ಪ ಗಮನ ವಹಿಸ್ಬೇಕಾಗಿತ್ತು. ಇರ್ಲಿ, ಕಂಪ್ಲೇಂಟ್ಗಳು ಜಾಸ್ತಿ ಮಾತಾಡೋದು ಬೇಡ. ಸಿನಿಮಾ ಥಿಯೇಟರ್ ಅಲ್ಲಿ ಇದೆ, ಒಂದು ಡೀಸೆಂಟ್ ಮೂವಿ. ನಾನು ಒಳ್ಳೆ ಸಿನಿಮಾ ಹೋಗಿ ನೋಡಿ ಸಖತ್ ಕಿಕ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡಿದ್ದೀನಿ. ಹಂಗಂತ ಹೇಳ್ಬಿಟ್ಟು ನಾನೇನು ದೊಡ್ಡ ಮೇಧಾವಿನಲ್ಲ, ಏನೂ ಅಲ್ಲ. ನಾನೊಬ್ಬ ಆಡಿಯನ್ಸ್, ನನ್ಗೆ ಇಷ್ಟ ಆಯ್ತೋ ಇಲ್ವೋ ಸಿನಿಮಾನ ಅಂತ ಮಾತ್ರ ಹೇಳಿದೆ. ಇಲ್ಲಿ ನನ್ಗೆ ಇಷ್ಟ ಆಗೋ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಗುರು ಇದು. ನಾನು ಯಾವ ಸಿನಿಮಾನು ಕೂಡ ಬ್ಲೇಮ್ ಮಾಡ್ತಿಲ್ಲ. ಈ ಒಂದು ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಹೇಳ್ತಿಲ್ಲ. ನನಗೆ ಮಾತ್ರ ಇಷ್ಟ ಆಗಿಲ್ಲ, ನನಗೆ ಕನೆಕ್ಟ್ ಆಗಲಿಲ್ಲ. ನಿಮಗೆ ಕನೆಕ್ಟ್ ಆಗ್ಬೋದೇನೋ, ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. ಇನ್ನು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಇದೆ ಮಾರ್ಚ್ 19ಗೆ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ ಐ ಥಿಂಕ್ 11:59ಕ್ಕೋ 12:59ಕ್ಕೋ ಸಾಂಗ್ ಬರುತ್ತೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ಆಗಿ ಬಂದೇ ಬಂತು ಸಾಂಗು. ಸಾಂಗ್ನ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ. ಆ ಒಂದು ಸಾಂಗ್ ನ ವಿಚಾರಕ್ಕಲ್ಲ, ಸಾಂಗ್ ಅಲ್ಲಿ ಒಂದು ವಿಡಿಯೋದ ಒಂದು ಗ್ಲಿಮ್ಸ್ ಇಲ್ಲ, ಬರೀ ಸಾಂಗ್ ಮಾತ್ರ ಹೇಳಿದ್ದಾರೆ ಅಂತ. ಆ ಸಾಂಗ್ ಅಲ್ಲಿ ವಿಡಿಯೋ ಯಾಕಿಲ್ಲ ಅಂತ ಕೆಲವೊಂದು ಕಾರಣಗಳು ಕೂಡ ಕೇಳಿ ಬರ್ತಾ ಇದಾವೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಸ್ಟೋರಿ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಂಗೆ ಆಗುತ್ತೆ. ಈ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ಥಿಯೇಟರ್ ಅಲ್ಲೇ ಹೋಗಿ ನಾವು ನೋಡ್ಬೇಕು. ಯಾರು ಡಿಸಪಾಯಿಂಟ್ ಆಗ್ಬೇಡ್ರಿ. ಈ ಒಂದು ಸಿನಿಮಾದ ಸಾಂಗು ಒಂಥರ ಫೀಲ್ ಆಗಿ ಮೆಲೋಡಿ ಸಾಂಗ್ ತರನೇ ಇದೆ. ಬಟ್ KGF ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಸಾಂಗು ಆ ಒಂದು ತಾತ ಎಲಿವೇಶನ್ ಕೊಟ್ಟು ಹೇಳ್ತಾರಲ್ಲ, ಸರ್ ಅಂತ ಸುಡುವ ಜ್ವಾಲ ಅಗ್ನಿ ಸಮಥಿಂಗ್ ಬರ್ತಾರ ಸಾಂಗು, ಆ ಸಾಂಗ್ ತರ ಬೇರೆ ಸಾಂಗ್ ಏನಾದ್ರು ಪ್ಲಾನ್ ಮಾಡಿದ್ರೆ ಚೆನ್ನಾಗಿತ್ತು. ಬಟ್ ಇರ್ಲಿ, ಓಕೆ, ನೋಡೋಣ. ಈ ಒಂದು ಮಾರ್ಚ್ 9ಗೆನೆ ಈ ಒಂದು ಸಿನಿಮಾದ ಟ್ರೈಲರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಬೇರೆ ಬೇರೆ ಅಪ್ಡೇಟ್ಗಳು ಏನ್ ಬರ್ತವೆ ಅಂತ. ಒಟ್ನಲ್ಲಿ ಸಾಂಗ್ ಮಾತ್ರ ನನಗೆ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಬಿಕಾಸ್ ಆಫ್ ನನಗೂ ಕೂಡ ವಿಡಿಯೋ ಏನಾದ್ರು ಸ್ವಲ್ಪ ಇರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಸಿನಿಮಾ ತಂದವ್ರು ಏನೇ ಮಾಡ್ಲಿ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಕಾಣುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ.
ನಮ್ಮ ಯೋಗರಾಜ್ ಭಟ್ ಅವರು ಲಿರಿಕ್ನ ಮಾಡಿದ್ರು, ಅಷ್ಟೆಲ್ಲ ಬೇರೆ ಒಬ್ಬ ಅಂದ್ರೆ ಇವಾಗ ಅನಿಮಲ್ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಮತ್ತೆ ಇನ್ನು ಬೇರೆ ಬೇರೆ ಸಿನಿಮಾಗಳೆಲ್ಲ ಸಾಂಗ್ಗಳಲ್ಲಿ ಇವರು ಕಂಪೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಈ ಒಂದು ಸಾಂಗ್ನ ಕ್ರಿಯೇಟ್ ಮಾಡಿರೋರು. ಸಾಂಗ್ ಒಂಥರ ಡೀಸೆಂಟ್ ಸಾಂಗ್, ಮತ್ತೆ ಮತ್ತೆ ಕೇಳಿದ್ರೆ ಇಷ್ಟ ಆಗುತ್ತೇನೋ. ಸಾಂಗ್ ನಿಮ್ಗೆ ಯಾವ ತರ ಇಷ್ಟ ಆಯ್ತೋ ಕಷ್ಟ ಆಯ್ತೋ ಅಂತ ಕಮೆಂಟ್ ಮಾಡಿ. ರೈಸ್ ಆಫ್ ಅಶೋಕ ಸಿನಿಮಾ ನೋಡಿದ್ರಾ, ಯಾವಾಗ ನೋಡಿದ್ರಿ ಅಂತಾನು ಕೂಡ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರಾ ಅಂದ್ರೆ ಒಂದು ಲೈಕ್ ನ ಹಾಕೊಳ್ರಿ. ನಾನು ನಿಮ್ಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಪ್ಪ. ಬಾಯ್.